ನುಡಿ 5.0 ಅಪ್ಲಿಕೇಶನನ್ನು ಕಂಪ್ಯೂಟರ್ದಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನುಡಿ 5.0 ಅನ್ನು ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಮೊದಲಿಗೆ ಕಂಪ್ಯೂಟರ್ದಲ್ಲಿರುವಂಥ ಬ್ರೌಸರನ್ನು ಓಪನ್ ಮಾಡ್ಕೊ ಕಗಪ ಅಂತಂದರೆ ಕನ್ನಡ ಗಣಕ ಪರಿಷತ್ ಅಂತಂದು ಇದನ್ನು ಕ್ಲಿಕ್ ಮಾಡಿರಿ. ಮಾಡಿದಾಗ ಫಸ್ಟ್ ವೆಬ್ಸೈಟು ಬರ್ತೈತೆ ನೋಡ್ರಿ, ಯಾವುದು ಕಗಪ ಅಂತಂದು ಮಾಡ್ಕೊಡ್ರಿ. ಇದನ್ನು ಓಪನ್ ಮಾಡಿಕೊಂಡು ಇಲ್ಲಿ ರೈಟ್ ಸೈಡ್ ಇದೆ ನೋಡ್ರಿ, ಉಚಿತ ತಂತ್ರಾಂಶಗಳು ಅಂತಿದೆ. ಇದರಲ್ಲಿ ಈ ಲೋವರ್ ವರ್ಷನ್ನಲ್ಲಿ ಅಥವಾ ಹಳೆಯ ಅಪ್ಲಿಕೇಶನ್ಸ್ ಇರ್ತಾವಲ್ಲ ಅಲ್ಲಿ ಕಡ್ಡಾಯವಾಗಿ ನಮಗೆ 5.0 ತಂತ್ರಾಂಶ ಬೇಕು. ಈಗ ಇದನ್ನು ಡೌನ್ಲೋಡ್ ಮಾಡ್ಕೋಣ. ಈಗ ನುಡಿ 5.0 ತಂತ್ರಾಂಶವನ್ನು ಕ್ಲಿಕ್ ಮಾಡಿದಾಗ ನುಡಿ 5.0 ಸೆಟಪ್ .exe ಅಂತ ಬಂದು ನೋಡ್ರಿ, 13.9 MB ಇದರ ಅಪ್ಲಿಕೇಶನ್ ಗಾತ್ರ ಇದೆ. ಇದೊಂದು exe ಫೈಲ್. ಇದನ್ನು ಏನು ಮಾಡ್ಬೇಕು, ನಾವು ಜಸ್ಟ್ ಇದನ್ನು ಡಬಲ್ ಕ್ಲಿಕ್ ಮಾಡೋಣ್ರಿ. ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಆಗ್ತೈತೆ. ಇದು ಎಸ್ ಕೊಡೋಣ, ಸ್ಟಾರ್ಟ್ ಮಾಡ್ತೀನಿ. ಈಗ ಇನ್ಸ್ಟಾಲ್ ಆಗ್ತಾ ಇದೆ ನೋಡ್ರಿ. ಆಮೇಲೆ ಶಾರ್ಟ್ಕಟ್ ಬೇಕಂತಂದರೆ ಡೆಸ್ಕ್ಟಾಪ್ ಮೇಲೆ ಎಸ್ ಅಂತ ಕೊಡ್ರಿ. ನಾನು ಆಲ್ರೆಡಿ ಈ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿದ್ದೀನಿ, ಅದಕ್ಕೆ ಈಗ ನೋ ಅಂತ ಕೊಟ್ಟು ನಾ ಈ ಅಪ್ಲಿಕೇಶನ್ನಿಂದ ಹೊರಬರ್ತೀನಿ ನೋಡ್ರಿ. ಆಮೇಲೆ ಡೂ ಯು ವಾಂಟ್ ಟು ನುಡಿ ಟು ಬಿ ಸ್ಟಾರ್ಟೆಡ್ ಈಚ್ ಟೈಮ್ ವೆನ್ ಯು ಸ್ಟಾರ್ಟ್ ಕಂಪ್ಯೂಟರ್ ಪ್ರಾರಂಭ ಆದ ತಕ್ಷಣ ನುಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಬೇಕು ಬೇಡ ಅಂತ ಕೇಳ್ತೈತಿ. ಬೇಡ. ಈಗ ಆಮೇಲೆ ಈ 5.0 ಅಪ್ಲಿಕೇಶನನ್ನು ನಾವು ಇನ್ಸ್ಟಾಲ್ ಮಾಡಿದಾಗ ಕಡ್ಡಾಯವಾಗಿ ಆಮೇಲೆ ಇದು ಸರಿಯಾಗಿ ವರ್ಕ್ ಆಗಬೇಕಂದ್ರೆ ರೀಸ್ಟಾರ್ಟ್ ಮಾಡಲೇಬೇಕು. ನಾನು ಮಾಡಲ್ಲ, ಯಾಕಂದರೆ ಈ ಅಪ್ಲಿಕೇಶನ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಉಪಯೋಗಿಸ್ತಾ ಇದ್ದೀನಿ. ಈಗ ನೋ ಅಂತ ಕೊಡ್ತೀನಿ ರೀ. ಇನ್ನು ಸ್ಟೈಲಿಶ್ ಫಾಂಟನ್ನು ಡೌನ್ಲೋಡ್ ಮಾಡ್ಕೋಣ. ಈಗ ನುಡಿ ಅಕ್ಷರ ಶೈಲಿ ಫಾಂಟ್ಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡೋಣ. ಮಾಡಿದ ತಕ್ಷಣ ಡೌನ್ಲೋಡಿಗೆ ಹೋಗೋಣ. ಡೌನ್ಲೋಡ್ ಆಗಿ ಶೋ ಇನ್ ಫೋಲ್ಡರ್ ಅಂತ ಇದೆ ನೋಡ್ರಿ, ಇದನ್ನು ತೊಗೊಂಡು ಇದನ್ನು ಕಾಪಿ ಮಾಡಿಕೊಂಡು ಇವನ್ನೆಲ್ಲ ಕ್ಲೋಸ್ ಮಾಡಿರಿ. ಇದನ್ನು ಮಿನಿಮೈಸ್ ಮಾಡಿರಿ, ಡೆಸ್ಕ್ಟಾಪ್ ಮೇಲೆ ಪೇಸ್ಟ್ ಮಾಡಿರಿ. ಮಾಡಿಂದ ಅನ್ಜಿಪ್ ಮಾಡಿರಿ. ಮಾಡೋದು ಹೆಂಗೆ ಅಂತಂದ್ರೆ ಇಲ್ಲಿ 7 zip ಅಂತ ಇದೆ ನೋಡ್ರಿ, ಅದರಿಂದ ಎಕ್ಸ್ಟ್ರಾಕ್ಟ್ ಫೈಲ್ ಮಾಡಿರಿ. ಓಕೆ ಕೊಡ್ರಿ. ಇಲ್ಲಿ ಬಂದಿಂದ ಇದನ್ನು ಓಪನ್ ಮಾಡಿಕೊಡ್ರಿ. ಓಪನ್ ಮಾಡಿಕೊಂಡು ಡಬಲ್ ಕ್ಲಿಕ್ ಮಾಡಿರಿ, ಕಂಟ್ರೋಲ್ A ಮಾಡಿರಿ. ಆಮೇಲೆ ಮೌಸಿಂದ ರೈಟ್ ಕ್ಲಿಕ್ ಮಾಡಿರಿ, ಇನ್ಸ್ಟಾಲ್ ಅಂತ ಬಂತು, ಇಲ್ಲ ಐತೆ ನೋಡ್ರಿ. ಈಗ ಇನ್ಸ್ಟಾಲ್ ಅಂತ ಕೊಡ್ರಿ. ಈಗ ನಾನು ಆಲ್ರೆಡಿ ಈ ಫಾಂಟ್ಸನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೇನೆ. ನೀವು ಈ ಫಾಂಟ್ಸನ್ನು ನಿಮ್ಮ ಕಂಪ್ಯೂಟರ್ದಲ್ಲಿ ಇನ್ಸ್ಟಾಲ್ ಮಾಡಿಕೊಡ್ರಿ. ನುಡಿ 5.0 ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಇದನ್ನು ಓಪನ್ ಮಾಡ್ಕೊಂಡಾಗ ಅದರ ಇಂಟರ್ಫೇಸ್ ಕಾಣಿಸ್ತೈತಿ. ಇಲ್ಲಿ ಕರ್ಸರ್ ಇಟ್ಟಿದ್ದೀನಿ ನೋಡ್ರಿ, ಇದು ನುಡಿ ಡೈರೆಕ್ಟ್ ಅಂತಂದು ಇದನ್ನು ಕ್ಲಿಕ್ ಮಾಡಿಬಿಡ್ರಿ. ಈಗ ನೋಡ್ರಿ, ಈಗ ತಂತ್ರಾಂಶ ರೆಡಿ ಆಯಿತು. ಈಗ ನಾವು ಯಾವ ಅಪ್ಲಿಕೇಶನ್ದಲ್ಲಿ ಕನ್ನಡ ಟೈಪ್ ಮಾಡಬೇಕು ಅಂತ ಐತಲ್ಲ ಆ ಅಪ್ಲಿಕೇಶನನ್ನು ಓಪನ್ ಮಾಡ್ಕೋಣ. ಈಗ ನಾನು ಫೋಟೋಶಾಪ್ 7.0 ಓಪನ್ ಮಾಡ್ಕೋತೀನಿ ನೋಡ್ರಿ. ಓಪನ್ ಆಯಿತು. ಒಂದು ಕ್ಯಾನ್ವಾಸ್ ಹಾಕೊಳ್ರಿ. ಓಕೆ ಕೊಟ್ರಿ. ಈಗ ಟೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಈಗ ಸ್ಟೈಲಿಶ್ ಫಾಂಟ್ ಇಲ್ಲದ ನೋಡ್ರಿ. ನಾನು ಫಸ್ಟ್ ಅದು ನುಡಿ 0.1 ತಗೊಳ್ತೇನೆ. ಟೆಕ್ಸ್ಟ್ ಕಲರ್ ಬ್ಲ್ಯಾಕ್ ಐತೆ ಡಿಫಾಲ್ಟಾಗಿ. ಈಗ ಟೈಪ್ ಮಾಡ್ತೇನೆ ನೋಡ್ರಿ, ಕನ್ನಡ ಕಸ್ತೂರಿ ಸಿರಿಗನ್ನಡ ಕನ್ನಡ
ನಮ್ಮ ಹೆಮ್ಮೆ. ಕನ್ನಡವನ್ನು ಈಸಿಯಾಗಿ ಫೋಟೋಶಾಪ್ದಲ್ಲಿ ಬರಿಬೋದು. ಆಮೇಲೆ 5.0 ನಾವು ಲೋವರ್ ವರ್ಷನ್ನಲ್ಲಿರುವಂಥ ಅಥವಾ ಹಳೆಯದ ಅಪ್ಲಿಕೇಶನ್ದಲ್ಲಿ ವರ್ಕ್ ಆಕೈತಿ. ಈಗ ವೆಬ್ ಬ್ರೌಸರ್ದಲ್ಲಿ ಕನ್ನಡನ ಟೈಪ್ ಮಾಡಬೇಕಂತಂದರೆ 6.1ನೇ ಬಳಸಬೇಕು. ಆದರೆ ಈ ಲೋವರ್ ವರ್ಷನ್ ಇರುವಂಥ ಅಪ್ಲಿಕೇಶನ್ದಲ್ಲಿ ನಾವು ಈಸಿಯಾಗಿ ಕನ್ನಡವನ್ನು 5.0 ಬಳಸ್ಕೊಂಡು ಟೈಪ್ ಮಾಡ್ಕೋಬೋದು. ಈಗ ಫಾಂಟನ್ನು ಚೇಂಜ್ ಮಾಡ್ಕೊಳ್ತೇನೆ ನೋಡಿರಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಪಾಯಿಂಟ್ಸ್, 100ಕ್ಕಿಂತ ಹೆಚ್ಚು ಸ್ಟೈಲಿಶ್ ಪಾಯಿಂಟ್ ಅದಾವೆ. ಫಾಂಟ್ ನೋಡ್ರಿ, ಬೇಕಾದಂಥ ನಿಮ್ಗೆ ಇಷ್ಟವಾದ ಫಾಂಟನ್ನು ಹಾಕೋಬೋದು. ನಾವು ನುಡಿ 5.0 ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಸ್ಟೈಲಿಶ್ ಪಾಯಿಂಟನ್ನು ಹೇಗೆ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಫೋಟೋಶಾಪಲ್ಲಿ ಕನ್ನಡ ಫಾಂಟನ್ನು ಬಳಸ್ಕೊಂಡು ಹೇಗೆ ಕನ್ನಡ ಟೈಪ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಯಿತು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.